ಶುಭ ಸಂಜೆ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ತೆನಾಲಿ ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಬಿದ್ದಿರತಕ್ಕಂತಹ 1 ಅಂಕದ 2 ಅಂಕದ ಮತ್ತು 3, 5 ಅಂಕದ ಪ್ರಶ್ನೆಗಳನ್ನ ಈಗಾಗಲೇ ಬಿಡಿಸಿದ್ದೇನೆ. ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೇನೆ. ಮೊದಲು ಅವುಗಳನ್ನು ನೋಡಿ ಆಮೇಲೆ ಈ ವಿಡಿಯೋಕ್ಕೆ ಬನ್ನಿ. ಇದು 4ನೇ ವಿಡಿಯೋ. ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ PYQ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ 3 ಅಂಕದ್ದು, 1 ಅಂಕದ್ದು, 2 ಅಂಕದ್ದು ಮತ್ತು 5 ಅಂಕದ್ದು ಈಗಾಗಲೇ ಮುಗಿದಿದೆ. ಈಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಾ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಿದ್ದಿರೋದು 4 ಅಂಕದ ಪ್ರಶ್ನೆಗಳು. ಅದನ್ನ ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ 4 ಅಂಕದ ಪ್ರಶ್ನೆಗಳಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು ಅವುಗಳ ಮೊತ್ತ 55. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನಿಮಗೆ? ಮೊತ್ತ ಅಂದ್ರೆ ಹೆಂಗೆ? S5 ಎಷ್ಟು ಕೊಟ್ಟಿದ್ದಾರೆ ಅವರು? 55. ನೆಕ್ಸ್ಟ್ ನೋಡಿ, ಮತ್ತು ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಹಾಗಾದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ. ಶ್ರೇಣಿಯ 4ನೇ ಪದ ಅಂದ್ರೆ A4, 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ, ಮೊದಲೆರಡು ಪದಗಳು ಅಂದ್ರೆ ಏನು? ಮೊದಲನೇ ಪದ ಅಂದ್ರೆ 1, 2ನೇ ಪದ ಅಂದ್ರೆ A2. ಮೊದಲೆರಡು ಪದಗಳಿಗಿಂತ ಎಷ್ಟೇ? ಮೊದಲೆರಡು ಪದಗಳ ಮೊತ್ತಕ್ಕಿಂತ, ಮೊತ್ತ ಅಂದ್ರೆ ಪ್ಲಸ್, ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ? 5 ಹೆಚ್ಚು. ಹೆಚ್ಚು ಅಂದ್ರೆ ಪ್ಲಸ್ ಮಾಡ್ಬೇಕಂತ ಈಗಾಗಲೇ ಹೇಳಿದೆ ನಾನು ಹಿಂದಿನ ವಿಡಿಯೋದಲ್ಲಿ. ಹಾಗಾದ್ರೆ ಈ 2 ನಿಬಂಧನೆಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಕೇಳಿದಾರೆ ನೋಡ್ರಿ, ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಏನ್ ಮಾಡ್ಬೇಕು? ಮೊದಲು ಕೊಟ್ಟಿರ್ತಕ್ಕಂತ ನಿಬಂಧನೆಯನ್ನು ಬಳಸಿಬಿಟ್ಟು 2 ಸಮೀಕರಣವನ್ನ ಕಂಡುಕೋಬೇಕು. ಆ ಸಮೀಕರಣಗಳನ್ನ ಬಿಡಿಸೋದ್ರ ಮುಖಾಂತರ ಎ ಮತ್ತು ಡಿ ಬೆಲೆಗಳನ್ನ ಕಂಡುಹಿಡಬೇಕು. ಆ ಎ ಮತ್ತು ಡಿ ಬೆಲೆಗಳಿಂದ ನಾವು ಯಾವುದೇ ಶ್ರೇಣಿಯನ್ನ ಸುಲಭವಾಗಿ ಬರೀಬಹುದು. ಹಾಗಾದ್ರೆ ನೋಡಿ ಸ್ನೇಹಿತರೆ, S5 ಅಂತ ಕೊಟ್ಟಿದ್ದಾರೆ. ನಿಮಗೆ ಫಾರ್ಮುಲಾ ಗೊತ್ತಿಲ್ಲ. SN ಫಾರ್ಮುಲಾ ಏನು? ಅದನ್ನ ಹಾಕ್ಬೇಕಷ್ಟೇ. SN ಫಾರ್ಮುಲಾ ಏನು? N/2. ನೋಡಿ ಇಲ್ಲಿ ಬರೀತೇನೆ ನಾನು. SN ಫಾರ್ಮುಲಾ ಏನು? N/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇದೇ ಫಾರ್ಮುಲಾಗಳಲ್ಲಿ ಅಪ್ಲೈ ಮಾಡಬೇಕು. S5 ಅಂದ್ರೆ ಏನು? N ಜಾಗದಾಗ 5 ತುಂಬೋದು. ತುಂಬಿ ನೋಡೋಣ. 5/2 ಇಂಟು ಬ್ರಾಕೆಟ್ 2a. ನಮಗೆ ಏನ ಬೆಲೆ ಗೊತ್ತಿಲ್ಲ, 2a ಹಂಗೆ ಇಡಿ, ಪ್ಲಸ್ n-1. n ಅಂದ್ರೆ ಎಷ್ಟು ಕೊಟ್ಟಿದ್ರೆ ಇಲ್ಲಿ? 5. 5 - 1 ಎಷ್ಟಾಯ್ತು? 4d. ಹೌದಾ? ಈ ಫಾರ್ಮುಲಾದಲ್ಲಿ ಯಾಕೆ ತುಂಬ್ತಾ ಇದ್ದೇನೆ? ಯಾಕಂದ್ರೆ ಮೊತ್ತ ಕೊಟ್ಟಿದ್ದಾರೆ ಅವರು. ಮೊದಲ 5 ಪದಗಳ ಮೊತ್ತ ಎಷ್ಟು? 55 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನು S5 = 55 ಅಂತ ತಗೊಂಡ್ಬಿಟ್ಟು SN ನ ಬೆಲೆಯಲ್ಲಿ N/2 ಅಂತ ತಗೊಂಡಿದ್ದೇನೆ. N/2 2a ಪ್ಲಸ್ n-1 2d. ಇದು ಫಾರ್ಮುಲಾ. N ನ ಬೆಲೆ 5 ಇರೋದ್ರಿಂದ 5 ತುಂಬಿದ್ದೀನಿ. A ಮತ್ತು D ನ ಬೆಲೆಗಳು ನಮ್ಗೆ ಗೊತ್ತಿಲ್ಲ, ಹಂಗ ಹಿಡಿದಾಗಿದೆ. = ಎಷ್ಟು? 55. ಹಾಗಾದ್ರೆ ನೋಡಿ, ಇಲ್ಲಿ 2a ಪ್ಲಸ್ 4d. 2 ತರ ಕಾಮನ್ ಏನಿದೆ? 2 ಕಾಮನ್ ಇದೆ. ಕಾಮನ್ ತೆಗಿರಿ. 5/2 ಇಂಟು ಈ 2 ತರ 2 ಕಾಮನ್ ತೆಗೆದ್ರ ಹೊರಗಡೆ ಉಳಿತು ನೋಡ್ರಿ. 2 ಹೊರ ತೆಗೆದ್ರ a ಉಳಿತು, ಪ್ಲಸ್ 4d ಇದೆ. ಇದ್ರೊಳಗೆ 2 ಹೊರ ತೆಗೆದ್ರ 2d ಉಳಿತದೆ. = 55. ಹೌದಾ? ಈ 2 ಕ್ಯಾನ್ಸಲ್ ಆಯ್ತು. ಕರೆಕ್ಟ್. ಇದು 5 ಇಲ್ಲಿ ಗುಣಾಕಾರಕ್ಕಿದೆ. ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರಕ್ಕೆ ಹೋಗ್ತದೆ. ಹಾಗಾದ್ರೆ 55/5 ಬರ್ತಾರೆ. ಅದನ್ನು ಇಲ್ಲೇ ಕರ್ತಾ ಹೊಡೆದು ಬಿಡ್ತೀನಿ. 5 ಅಂದ್ರೆ 5 11. ಹಾಗಾದ್ರೆ ಉಳಿತೇನೆ ನಮಗೆ a ಪ್ಲಸ್ 2d = 11. ಇದು ಸಮೀಕರಣ 1 ಆಗಿರಲಿ. ಹೌದಾ? ಹಾಗಾದ್ರೆ ನೋಡಿ, ಇದನ್ನ ತಗೊಂಡ್ರಿ. ಈಗ ಇದನ್ನ ಬಳಕೆ ಮಾಡ್ಕೊಂಡು ಮತ್ತೊಂದು ಸಮೀಕರಣವನ್ನ ತೆಗಿಬೇಕು. ನೋಡಿ ಸ್ನೇಹಿತರೆ, A4 ಅಂದ್ರೆ ಏನು? 4ನೇ ಪದ ಎಷ್ಟಿರ್ತದೆ? a ಪ್ಲಸ್ 3d. ಹಾಗಾದ್ರೆ A1 ಅಂದ್ರೆ ಏನು? ಮೊದಲನೇ ಪದ a, ಪ್ಲಸ್ A2 ಅಂದ್ರೆ ಏನು? 2ನೇ ಪದ ಏನಿರ್ತದ? a ಪ್ಲಸ್ d. ಎಷ್ಟನೇ ಪದ ಇರ್ತದಲ್ಲ, ಒಂದು ಕಮ್ಮಿ ಮಾಡ್ಬೇಕು ಡಿ ಒಳಗೆ. ನಿಮ್ಗೆ ಗೊತ್ತಲ್ಲ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಾಗಿರ್ತದೆ? a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d, ಆ ರೀತಿ ಇರ್ತದೆ. ಮೊದಲನೇ ಪದ a, 2ನೇ ಪದ a ಪ್ಲಸ್ ಡಿ. ಇನ್ನು ಬೇಕಾಗಿರೋದೇನು? ಪ್ಲಸ್ 5 ಕೊಟ್ಟಿದ್ದಾರೆ, ಅದನ್ನ ಹಂಗೆ ಬರಿ. ನೋಡಿ, ಈಗ a ಪ್ಲಸ್ 3d ಇದೆ. ಇದನ್ನ ಹಂಗೆ ಇಡಿ. a ಪ್ಲಸ್ a ಎಷ್ಟಾಯ್ತು? 2a ಪ್ಲಸ್ d ಪ್ಲಸ್ 5. ಹೌದಾ? ನಾವೇನ್ ಮಾಡೋಣ? ಪ್ಲಸ್ 5 ನ ಈ ಕಡೆ ತಗೊಂಡ್ಬರೋಣ. a ಮತ್ತು d ಗಳನ್ನ ಆ ಕಡೆ ಬರೆಯೋಣ. ಹಾಗಾದ್ರೆ ಏನ್ ಬರ್ತದೆ ನೋಡಿ, ಪ್ಲಸ್ 5 ಈ ಕಡೆ ಬರ್ಬೇಕಾದ್ರೆ -5 ಆಯ್ತು. 2a ಪ್ಲಸ್ d ಪ್ಲಸ್ a ಈ ಕಡೆ ಬರ್ಬೇಕಾದ್ರೆ -a
ಪ್ಲಸ್ 3d ಈ ಕಡೆ ಬರ್ಬೇಕಂದ್ರೆ ಮೈನಸ್ 3d. ಹಾಗಾದ್ರೆ ನೋಡಿ ಎಷ್ಟು ಬಂತು, ಮೈನಸ್ 5 ಇಸ್ ಈಕ್ವಲ್ ಟು 2a ದಾಗ ಒಂದ್ a ಕಳೆದ್ರ a ಉಳಿತು. ನೋಡ್ರಿ 2a ದೊಳಗ ಒಂದ್ a ಕಳೆದ್ರೆ ಎಷ್ಟು ಉಳಿತು, a ಉಳಿತು. ಪ್ಲಸ್ ಮೈನಸ್ ಮೈನಸ್, ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್, 3d ದಾಗ ಒಂದು d ಕಳೆದ್ರ 2d ಉಳಿತು. ಹಾಗಾದ್ರೆ ಏನ್ ಬರ್ತಿದ್ನ, a ಮೈನಸ್ 2d ಇಸ್ ಈಕ್ವಲ್ ಟು ಮೈನಸ್ 5. ಇದು ಸಮೀಕರಣ 2 ಆಗಿರಲಿ. a ಮೈನಸ್ 2d ಇಸ್ ಈಕ್ವಲ್ ಟು ಮೈನಸ್ 5, ಇದು ಸಮೀಕರಣ 2 ಆಗಿರಲಿ. ಈಗ ಸಮೀಕರಣ 1 ಮತ್ತು 2 ತೀಕ್ಷ್ಣವಾಗಿ ಗಮನಿಸಿದಾಗ ನಿಮ್ಗೆ ಅರ್ಥ ಆಗ್ತದೆ. ಪ್ಲಸ್ 2d ಇದೆ, ಮೈನಸ್ 2d ಇದೆ. ಸೊ ಇವೆರಡನ್ನ ಕೂಡಿಸಿದ್ರೆ ಸಾಕು, ನಿಮಗೆ ಡಿ ಕ್ಯಾನ್ಸಲ್ ಆಗಿಬಿಟ್ಟು ಎ ನ ಬೆಲೆ ಬಂದ್ಬಿಡ್ತದೆ. ಬೇಕಾದ್ರೆ ನೀವು ಕಳೆದ್ರೆ ಎ ಕ್ಯಾನ್ಸಲ್ ಆಗಿಬಿಟ್ಟು ಡಿ ನ ಬೆಲೆ ಬರ್ತದೆ. ಸೊ ಬೆಟರ್ ಕೂಡಿಸ್ಬೇಡ. ನೋಡಿ, ಕೂಡಿಸಿದಾಗ ಯಾವುದೇ ಚಿಹ್ನೆಯಲ್ಲಿ ಬದಲಾವಣೆ ಆಗುವುದಿಲ್ಲ. ಕಳಿಬೇಕಾದ್ರೆ ಚಿಹ್ನೆ ಚೇಂಜ್ ಆಗ್ತಾವ ಅಷ್ಟೇ. ಸೊ ಹಾಗಾದ್ರೆ ನೋಡಿ ಏನ್ ಮಾಡ್ತೀನಿ ಅಂದ್ರೆ, ನಾನು ಸಮೀಕರಣ 1 ಪ್ಲಸ್ 2 ಮಾಡಿದಾಗ ಸೊ ನೋಡಿ ಏನಾಗ್ತದೆ, ಸಮೀಕರಣ 1 ಬರೀರಿ, a ಪ್ಲಸ್ 2d ಇಸ್ ಈಕ್ವಲ್ ಟು 11. ಸಮೀಕರಣ 2 ಬರೀರಿ, a ಮೈನಸ್ 2d ಇಸ್ ಈಕ್ವಲ್ ಟು ಮೈನಸ್ 5. ನಾವೇನ್ ಮಾಡ್ತಾ ಇದೀವಿ, ಕೂಡಿಸ್ತಾ ಇದೀವಿ. ಹಾಗಾಗಿ ಚಿಹ್ನೆಗಳ ಬದಲಾವಣೆ ಆಗುದಿಲ್ಲ. a ಪ್ಲಸ್ a ಎಷ್ಟಾಯ್ತು, 2a ಪ್ಲಸ್ 2d ಮೈನಸ್ 2d ಎರಡೂ ಹೋಗ್ಬಿಡ್ತವೆ. ಸೊ ಈಸ್ ಈಕ್ವಲ್ ಟು 11 5 ಕಳೆದ್ರ 11 ಮೈನಸ್ 5 ಅಂದ್ರೆ ಎಷ್ಟು, ಎಸ್ 10. 11 5 ಕಳಿಬೇಕು, 6 ಉಳಿತಲ್ಲ. ಎಸ್. ಸೊ ಇದು 2 ಈ ಕಡೆ ತಗೊಂಡು ಹೋದಾಗ ಭಾಗಾಕಾರ ಆಗ್ತದೆ. ಸೊ 2 ಅಂದ್ರೆ 2 3 ಏನ ಬೆಲೆ ಎಷ್ಟು ಬಂತಪ್ಪ, 3. ಏನ ಬೆಲೆ ಸಿಕ್ತು, 3. ಸೊ ಈ a ಇಸ್ ಈಕ್ವಲ್ ಟು 3 ಬೆಲೆಯನ್ನ ಸಮೀಕರಣ 1ರಲ್ಲಿ ತುಂಬಿದ್ರೆ ಡಿ ನ ಬೆಲೆ ಬರ್ತದೆ. ಹಾಗಾದ್ರೆ ನೋಡಿ ಸಮೀಕರಣ 1ರಲ್ಲಿ ತುಂಬಿ ಎಷ್ಟು ಬರ್ತದೆ ನೋಡಿ, a ಪ್ಲಸ್ 2d ಇಸ್ ಈಕ್ವಲ್ ಟು 11. ಏನ ಬೆಲೆ ಎಷ್ಟು ಬಂದಿದೆ, 3 ಪ್ಲಸ್ 2d ಇಸ್ ಈಕ್ವಲ್ ಟು 11. ಸೊ 3 ಈ ಕಡೆ ತಗೊಂಡಾಗ ಮೈನಸ್ ಆಗ್ತದೆ. 2d ಇಸ್ ಈಕ್ವಲ್ ಟು 11 ಮೈನಸ್ 3. 2d ಇಸ್ ಈಕ್ವಲ್ ಟು, ಸೊ 11 8 ಉಳಿತದ, 8 ಉಳಿತು. 11 3 ಕಳೆದ್ರೆ 8. ಈ 2 ಗುಣಾಕಾರಕ್ಕಿದೆ, ಈ ಕಡೆ ಹೋಗ್ಬೇಕಾದ್ರೆ ಭಾಗಾಕಾರ ಆಗ್ತದೆ. ಸೊ ಹಂಗಾಗಿ ಇಲ್ಲೇ ಕಡ್ತಾ ಹೊಡೆದ್ ಬಿಡ್ತೀನಿ. 2 1 2 4. ಡಿ ನ ಬೆಲೆ ಎಷ್ಟು ಬಂತು, 4. ಎ ನ ಬೆಲೆ 3, ಡಿ ನ ಬೆಲೆ 4. ಆದ್ದರಿಂದ ಆ ಶ್ರೇಣಿ ಏನಾಗಿರ್ತದೆ ನಿಮಗೆ ಗೊತ್ತದ. ಸಮಾಂತರ ಶ್ರೇಣಿಯ ಮೊದಲನೇ ಪದ a, ಎರಡನೇ ಪದ a ಪ್ಲಸ್ ಡಿ, ಮೂರನೇ ಪದ a ಪ್ಲಸ್ 2d, ಆ ರೀತಿ ಬರ್ಕೊತ ಹೋಗೋದು. ಆದ್ದರಿಂದ ಸಮಾಂತರ ಶ್ರೇಣಿ ಏನಾಗಿರ್ತದೆ ಹೇಳಿ, ಸಮಾಂತರ ಶ್ರೇಣಿಯು a ಪ್ಲಸ್ ಡಿ, a ಪ್ಲಸ್ 2d ಡ್ಯಾಶ್ 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 ಈ ರೀತಿ ಬರ್ತದೆ. ಎ ಅಂದ್ರೆ ಎಷ್ಟಿದೆ ನೋಡಿ, ಎ ಅಂದ್ರೆ 3 ಇದೆ, 3 ಕಾಮ. a ಪ್ಲಸ್ ಡಿ ಅಂದ್ರೆ 3 ಪ್ಲಸ್ 4, 4 7. a ಪ್ಲಸ್ 2d ಅಂದ್ರೆ 3 ಪ್ಲಸ್ 2d, 4 8 ಪ್ಲಸ್ 3 11. 11 ಪ್ಲಸ್ 4 ಹೀಗೆ ಮಾಡ್ತಾ ಹೋಗಿ 11. ಇದು 3 ಪದಗಳು ಬಂದು. ಸೊ 4ನೇ ಪದ ಬೇಕಾದ್ರೆ 11 ಮತ್ತು 4 ಕೂಡಿಸ್ಬೇಕು, ಎಷ್ಟಾಯ್ತು 15. ಈ ರೀತಿ ಹೋಗ್ತದೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ಶ್ರೇಣಿ. ಹಾಗಾದ್ರೆ ಇದು ಸರಿಯೋ ತಪ್ಪು ಅಂತ ಹೆಂಗ್ ಕಂಡಿಡಿಯೋದು ನೋಡಿ. ಇಲ್ಲಿ 4ನೇ ಪದ ಎಷ್ಟಿದೆ, 15. ಮೊದಲೆರಡು ಪದಗಳ ಮೊತ್ತ ಅಂದ್ರೆ ಎಷ್ಟು, 3 ಪ್ಲಸ್ 7 ಎಷ್ಟದು, 10. ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚು, ಹೌದಾ. ನೋಡಿ ಇಲ್ಲಿ 4ನೇ ಪದ 15 ಇದೆ, ಮೊದಲೆರಡು ಪದಗಳು 3 7 ಇದಾವೆ, ಕೂಡಿಸಿದ್ರೆ 10. 10 ಮತ್ತೆ 5 ಹೆಚ್ಚು ಕೂಡಿಸಿದ್ರೆ 15. ಆದ್ದರಿಂದ 4ನೇ ಪದ ಬರ್ತದೆ. ಹಾಗಾಗಿ ನಾವು ಕೊಟ್ಟಿರ್ತಕ್ಕಂಥ ನಿಬಂಧನೆ ಅನುಗುಣವಾಗಿ ನಮ್ಮ ಬಂದಿರತಕ್ಕಂತ ಶ್ರೇಣಿ ಇದೆ. ಹಾಗಾಗಿ ನಾವು ಬಿಡಿಸಿದ್ದು ಏನಾಗಿದೆ, ಸರಿಯಾಗಿದೆ ಅಂತ ಬೇಕಾದ್ರೆ ತಾಳೆ ಕೂಡ ನೋಡಬಹುದು. ಹಾಗಾದ್ರೆ ನಮಗೆ ಬೇಕಾಗಿರುವ ಶ್ರೇಣಿ ಏನು, 3 7 11 15. ಈ ರೀತಿ ನಮಗೆ ಬೇಕಾಗಿರ್ತಕ್ಕಂಥ ಶ್ರೇಣಿ ಸಿಗ್ತದೆ, ಸಮಾಂತರ ಶ್ರೇಣಿ. ಈ ಪ್ರಶ್ನೆ ಏಪ್ರಿಲ್ 2020 ವಾರ್ಷಿಕ ಪರೀಕ್ಷೆಯಲ್ಲಿ ಬಿದ್ದಿರತಕ್ಕಂಥ ಪ್ರಶ್ನೆ. 4 ಅಂಕದ ಪ್ರಶ್ನೆಗಳು. ನೋಡಿ, ಯೂಶುವಲ್ ಆಗಿ ಸಮಾಂತರ ಶ್ರೇಣಿಯಲ್ಲಿ 4 ಅಂಕದ ಪ್ರಶ್ನೆನೇ ಕೇಳ್ತಾ ಇದ್ದಾರೆ. ಅದು ಈ ರೀತಿ ಅಪ್ಲೈಡ್ ಕ್ವಶನ್ ಕೇಳ್ತಾ ಇದಾರೆ ಅವರು. ಸೊ ನೀವು ಯಾವ ಕಾನ್ಸೆಪ್ಟ್ ಅನ್ನು ಹಚ್ಚಬೇಕು, 2 ಸಮೀಕರಣ ತಗೋಬೇಕು, 2 ಸಮೀಕರಣ ಬಿಡಿಸಿ ಎ ಮತ್ತು ಡಿ ಬೆಲೆಗಳನ್ನ ಕಂಡುಹಿಡಿಯಬೇಕು. ಆ ಎ ಮತ್ತು ಡಿ ಬೆಲೆಗಳಿಂದ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬಳಸಿಕೊಂಡು ಶ್ರೇಣಿಯನ್ನ ಕಂಡುಹಿಡಿಯಬೇಕು. ಈ 3 ಸ್ಟೆಪ್ ಗಳನ್ನ ಮಾಡಿದ್ರೆ ಸಾಕು. ಸೊ ನಿಮಗೆ 4 ಅಂಕ ಖಚಿತವಾಗಿ ಸಿಗ್ತವೆ. ಸಿಂಪಲ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಬಿಡಿಸಬೇಕು, ಆಯ್ತಾ. ಇದು ಮುಖ್ಯ ಪ್ರಶ್ನೆ 1, 2020 ಏಪ್ರಿಲ್ ನಲ್ಲಿ ಕೇಳಿರ್ತಕ್ಕಂಥದ್ದು. ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಸ್. ಸೊ ಇನ್ನು 2ನೇ ಪ್ರಶ್ನೆಯನ್ನ ನೋಡೋಣ. 2ನೇ ಪ್ರಶ್ನೆ ಇದು. ಒಂದು ಸಮಾಂತರ ಶ್ರೇಣಿಯ 6ನೇ ಪದವು 3ನೇ ಪದದ 2ಕ್ಕಿಂತ 1 ಹೆಚ್ಚಾಗಿದೆ. ಅಂದ್ರೆ ಏನು, ಒಂದು ಸಮಾಂತರ ಶ್ರೇಣಿಯ 6ನೇ ಪದ ಏನಾಗಿದೆ, 3ನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ, 3ನೇ ಪದದ 2ಕ್ಕಿಂತ, ಅಂದ್ರೆ 3ನೇ ಪದ 2ಕ್ಕಿಂತ 1 ಹೆಚ್ಚು. ಅಂದ್ರೆ a6 is equal to 2a3 plus 1. ಅರ್ಥ ಆಯ್ತಾ ಇದು.
ಆರನೇ ಪದವು ಮೂರನೇ ಪದದ ಎರಡಕ್ಕಿಂತ ಒಂದು ಹೆಚ್ಚು. ಕಿಂತ ಅಂದ್ರೆ ಗುಣಾಕಾರ ಮಾಡಬೇಕು, ಹೆಚ್ಚು ಅಂದ್ರೆ ಪ್ಲಸ್ ಮಾಡಬೇಕು. ನೆಕ್ಸ್ಟ್ ಮುಂದೆ ಓದಿ. ಹೆಚ್ಚಾಗಿದೆ. ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ 5ರಷ್ಟಿದೆ. ಅಂದ್ರೆ ಏನ್ ಹೇಳ್ತಿದ್ದಾರೆ ನೋಡ್ರಿ ಇವರು, ಏನ್ ಹೇಳ್ತಿದ್ದಾರೆ, ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ಅಂದ್ರೆ A4 ಪ್ಲಸ್ A5 ಮೊತ್ತ ಎಷ್ಟಿದೆ ಅಂತ ಹೇಳ್ತಾರೆ. ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ. ಸೊ ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತ ಎರಡನೇ ಪದದ 5ರಷ್ಟಿದೆ. ಅಂದ್ರೆ A2 ಎಷ್ಟು, 5ರಷ್ಟು. ನಾಲ್ಕನೇ ಮತ್ತು ಐದನೇ ಪದಗಳ ಮೊತ್ತವು ಎರಡನೇ ಪದದ 5ರಷ್ಟಿದೆ. ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯಿರಿ. ಸೊ ಯಾವುದೇ ಒಂದು ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಬೇಕಾದ್ರೆ ಅಥವಾ ಯಾವುದೇ ಒಂದು ಪದವನ್ನ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನ್ ಬೇಕು, ಎ ಮತ್ತು ಡಿ ಗಳು ಬೇಕಾಗ್ತವೆ. ಹಾಗಾದ್ರೆ ಮತ್ತೆ ಎರಡು ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಎರಡು ಸಮೀಕರಣಗಳನ್ನ ನಾವು ನಿಬಂಧನೆಗಳನ್ನ ಬಳಕೆ ಮಾಡಿಕೊಂಡು ಸಮೀಕರಣಗಳನ್ನ ನಡಿಬೇಕು. ಸಮೀಕರಣದಿಂದ ನಾವು ಎ ಮತ್ತು ಡಿ ಯ ಬೆಲೆಯನ್ನು ಕಂಡುಹಿಡಿಬೇಕು. ಎ ಮತ್ತು ಡಿ ಯ ಬೆಲೆಯನ್ನು ಕಂಡುಹಿಡಿದ ನಂತರ 10ನೇ ಪದ ಅಂದ್ರೆ ಎ ಪ್ಲಸ್ 9D ಆಗ್ತದೆ. ಸೊ ಆ ಎ ಮತ್ತು ಡಿ ಬೆಲೆಗಳನ್ನು ತುಂಬಿದ್ರೆ ಆನ್ಸರ್ ಸಿಕ್ಬಿಡ್ತದೆ. ಹಾಗಾದ್ರೆ ನೋಡಿ, A6 ಅಂದ್ರೆ ಏನು, ಎ ಪ್ಲಸ್ 5D is equal to 2A3 2 ಇಂಟು A3 ಅಂದ್ರೆ ಏನು, ಎ ಪ್ಲಸ್ 2D ಪ್ಲಸ್ 1. ಹಾಗಾದ್ರೆ ನೋಡಿ ಎಷ್ಟಾಯ್ತು, ಎ ಪ್ಲಸ್ 5D is equal to 2 ಇಂಟು ಎ 2A ಪ್ಲಸ್ 2 2s 4D ಪ್ಲಸ್ 1. ಹೌದಾ? ಸೊ ಎಲ್ಲಾ ಎ ಮತ್ತು ಡಿ ಗಳನ್ನ ಒಂದ್ ಕಡೆ ಬರ್ಕೊಳ್ಳಿ. ಎಷ್ಟು ಬರ್ತದೆ ನೋಡಿ. ಹಾಗಾದ್ರೆ ಈ ಎ ಮತ್ತು ಡಿ ಗಳನ್ನ ಒಂದ್ ಕಡೆ ತಗೊಂಡ್ಬನ್ನಿ. ಎ ಪ್ಲಸ್ 5D 2A ಈ ಕಡೆ ಬರ್ಬೇಕಾದ್ರೆ ಮೈನಸ್ 2A ಪ್ಲಸ್ 4D ಈ ಕಡೆ ಬರ್ಬೇಕಾದ್ರೆ ಮೈನಸ್ 4D ಇಸ್ ಈಕ್ವಲ್ ಟು 1. ಹೌದಾ? ಸೊ ಎದೊಳಗ ಮೈನಸ್ 2A ಕಳೆದ್ರ ಪ್ಲಸ್ ಮೈನಸ್ ಏನಾಗ್ತದೆ, ಪ್ಲಸ್ ಮೈನಸ್ ಮೈನಸ್ 2A 1A ಕಳೆದ್ರ 1A ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್ ಪ್ಲಸ್ 5D ಮೈನಸ್ 4D ಅಂದ್ರೆ ಪ್ಲಸ್ 1D ಇಸ್ ಈಕ್ವಲ್ ಟು 1. ನಮಗೆ ಡಿ ಯ ಬೆಲೆ ಬೇಕು, ಮೈನಸ್ ಏನ ಆ ಕಡೆ ತಗೊಂಡ್ವಿ. ಡಿ ಇಸ್ ಈಕ್ವಲ್ ಟು 1 ಪ್ಲಸ್ ಎ ಆಗ್ತದೆ. ಡಿ ಯ ಬೆಲೆ ಎಷ್ಟು ಸಿಕ್ಕಿದೆ ನಮಗೆ, 1 ಪ್ಲಸ್ ಎ. ಯಾಕಂದ್ರೆ ಮೈನಸ್ ಎ ಕಡೆ ತಗೊಂಡ್ರೆ 1 ಪ್ಲಸ್ ಎ ಆಯ್ತು. ಸೊ ಈ ಡಿ ಯ ಬೆಲೆಯನ್ನ ಇದ್ರೊಳಗೆ ತುಂಬಿದ್ರೆ ನಮಗೆ ಆನ್ಸರ್ ಸಿಕ್ಬಿಡ್ತದೆ. ಹೆಂಗೆ ಸಾತ್ ನೋಡಿ. A4 ಅಂದ್ರೆ ಏನು, ಎ ಪ್ಲಸ್ 3D. A5 ಅಂದ್ರೆ ಏನು, ಎ ಪ್ಲಸ್ 4D 5 ಹಂಗೆ ಡಿ. A2 ಅಂದ್ರೆ ಏನು, ಎ ಪ್ಲಸ್ ಡಿ. ಸೊ ಇವ್ ಹೆಂಗೆ ಬರ್ತದೆ ನಮ್ಗೆ, ಇವೆಲ್ಲ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಿಂದ ಬರ್ತಾ ಇದಾವೆ. ಸೊ ಎಷ್ಟನೇ ಪದ ಇರ್ತದೆ ಅದಕ್ಕಿಂತ ಒಂದು ಕಡಿಮೆ ಡಿ ಇರ್ತದೆ. ಈಗ 5ನೇ ಪದ ಕೊಟ್ಟಿದ್ರೆ ಅವರು ಎ ಪ್ಲಸ್ 4D ಬರೆಯೋದು. 6ನೇ ಪದ ಕೇಳಿದ್ರೆ ಎ ಪ್ಲಸ್ 5D ಬರೆಯೋದು. ಆ ರೀತಿಯಾಗಿ. ಹಾಗಾದ್ರೆ ನೋಡಿ, ಇದೊಂದೇ ಟೋಟಲ್ ಏಟಾಯ್ತು 2A. 3D ಪ್ಲಸ್ 4D ಏಟಾಯ್ತು 7D ಇಸ್ ಈಕ್ವಲ್ ಟು, ಆ ಕಡೆ ತಗೊಳ್ರಿ 5A ಪ್ಲಸ್ 5D. ಹೌದಾ? ಸೊ ಇವೆಲ್ಲವನ್ನ ಕೂಡ ನೀವು ಆ ಕಡೆ ತಗೊಂಡೋಗಿ ಏನು ಉಳಿತದೆ ನೋಡಿ. ಹಾಗಾದ್ರೆ ಎಲ್ಲವನ್ನ ಆ ಕಡೆ ತಗೊಂಡು ಹೋದಾಗ, ಸೊ ಇದು ಮೊದಲು ಬರೀರಿ 5A ಪ್ಲಸ್ 5D ಪ್ಲಸ್ 2A ಆ ಕಡೆ ಹೋಗೋಣ ಮೈನಸ್ 2A ಪ್ಲಸ್ 7D ಆ ಕಡೆ ಹೋಗೋಣ ಮೈನಸ್ 7D ಇಸ್ ಈಕ್ವಲ್ ಟು 0. ಹೌದಾ? ಸೊ 5A ದೊಳಗ 2A ಕಳೆದ್ರೆ ಉಳಿತೆಷ್ಟು, 3A ಉಳಿತು. 5D ಒಳಗ 7D ಕಳೆದ್ರೆ, ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ ಕಳೆದ್ರೆ 5D ಒಳಗೆ 7D ಕಳೆದ್ರೆ 2D ಉಳಿತು. ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್ ಇದೆ, ಆದ್ರಿಂದ ಮೈನಸ್ ಇದೆ ಇಸ್ ಈಕ್ವಲ್ ಟು 0. ಆದ್ರೆ ನಮಗೆ ನೋಡಿ, ಈ ಡಿ ನ ಬೆಲೆ ಎಷ್ಟು ಬಂದಿದೆ, 1 ಪ್ಲಸ್ ಎ ಅಂತ ಬಂದಿದೆ. ಈ 1 ಪ್ಲಸ್ ಎ ಅನ್ನ ಡಿ ಯ ಜಾಗದೊಳಗೆ ತುಂಬಬೇಕಷ್ಟೇ. ಸೊ ನೋಡಿ, ಈಗ 3A ಮೈನಸ್ 2 ಇಂಟು ಡಿ ನ ಬೆಲೆ ಏನು ತುಂಬಬೇಕು, 1 ಪ್ಲಸ್ ಎ ತುಂಬಿಲಿ. 1 ಪ್ಲಸ್ ಎ ಈಕ್ವಲ್ ಟು 0. ಹಾಗಾದ್ರೆ 3A ಮೈನಸ್ 2 ಅಂದ್ರೆ 2 ಮೈನಸ್ ಪ್ಲಸ್ ಮೈನಸ್ 2 ಇಂಟು ಎ 2A ಇಸ್ ಈಕ್ವಲ್ ಟು 0. ಹಾಗಾದ್ರೆ 3A ನೋಡಿ, ಇಲ್ಲಿ 3A ಮೈನಸ್ 2A ಕಳೆದ್ರೆ ಉಳಿತೆಷ್ಟು, 1A ಉಳಿತು. ಎ ಮೈನಸ್ 2 ಇಸ್ ಈಕ್ವಲ್ ಟು 0. ಎ ಇಸ್ ಈಕ್ವಲ್ ಟು ಮೈನಸ್ 2 ನ ಕಡೆ ತಗೊಂಡೋಗಿ ಪ್ಲಸ್ 2 ಆಯ್ತು. ಎ ನ ಬೆಲೆ 2 ಅಂತ ಬಂತು. ಡಿ ನ ಬೆಲೆ ಸಿಕ್ಕಿದೆ, ಎ ನ ಬೆಲೆ ಸಿಕ್ಕಿದೆ. ನಮ್ಗೆ ಇನ್ನೇನ್ ಬೇಕು, 10ನೇ ಪದ ಬೇಕು. ಆದ್ದರಿಂದ ಸಮಾಂತರ ಶ್ರೇಣಿಯ 10ನೇ ಪದ ಏನು, ಸಮಾಂತರ ಶ್ರೇಣಿಯ 10ನೇ ಪದ, ಸಮಾಂತರ ಶ್ರೇಣಿಯ 10ನೇ ಪದವು, ಸೊ A10 ಇಸ್ ಈಕ್ವಲ್ ಟು ಏನ್ ಸೂತ್ರ, ಎ ಪ್ಲಸ್ 9D. ಸೊ ಎ ನ ಬೆಲೆ ಎಷ್ಟು ತುಂಬಿ, ಅಲ್ಲಿ ಎ ನ ಬೆಲೆ 2 9 ಹಂಗೆ ಇಡಿ. ಡಿ ನ ಬೆಲೆ, ಸೊ ಡಿ ನ ಬೆಲೆ ಇನ್ನ ಕಂಡಿದ್ರಲ್ಲ, ಇಲ್ಲಿ ನೋಡ್ರಿ. ಸೊ ಎ ನ ಬೆಲೆ 2 ಇದೆ. ಸೊ ಎ ನ ಬೆಲೆ 2 ಇದರೊಳಗೆ ತುಂಬಿ.
2 ಪ್ಲಸ್ 1 ಎಷ್ಟಾಯ್ತು? ಡಿ ನ ಬೆಲೆ 3 ಆಗ್ತದೆ. ಸೊ ಆದ್ದರಿಂದ ನೋಡಿ ಡಿ ಇಸ್ ಈಕ್ವಲ್ ಟು 1 ಪ್ಲಸ್ ಎ, 1 ಪ್ಲಸ್ 2 ಇಸ್ ಈಕ್ವಲ್ ಟು 3. ಸೊ 3 ತುಂಬಿಡ್ರಿ ಇಲ್ಲಿ. ಡಿ ನ ಬೆಲೆ 3, 2 ಪ್ಲಸ್ 9 ಮೂರ್ಲೆ 27, 27 ಪ್ಲಸ್ 2 29. ಆದ್ದರಿಂದ ಆ ಸಮಾಂತರ ಶ್ರೇಣಿಯ 10ನೇ ಪದ ಎಷ್ಟು ಬರ್ತದೆ? 29 ಬರ್ತದೆ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಮೊದಲೇ ನೋಡ್ಬೇಕು, ಈ ಒಂದು ನಿಬಂಧನೆ ಬಳಸಿಕೊಂಡು ಡಿ ಇಸ್ ಈಕ್ವಲ್ ಟು 1 ಪ್ಲಸ್ ಎ ಬರ್ತದೆ. ಇದನ್ನ ಇದ್ರೊಳಗೆ ತುಂಬಿದ್ರೆ ಈ ನಿಬಂಧನೆಯಲ್ಲಿ ನಮ್ ಬಿಡಿಸ್ಕೋಬೇಕು ಮೊದಲು. ಆಮೇಲೆ ಡಿ ಜಾಗದೊಳಗ ಡಿ ನ ಬೆಲೆ ಎಷ್ಟು ಬಂದಿ? 1 ಪ್ಲಸ್ ಎ ಇದ್ರಾಗ ತುಂಬಿದ್ರೆ, ಸೊ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದ್ರೆ ಏನ ಬೆಲೆ ಸಿಗ್ತದೆ? ಎ ನ ಬೆಲೆ ಇದ್ರಾಗ ತುಂಬಿದ್ರೆ ಡಿ ನ ಬೆಲೆ ಸಿಗ್ತದೆ. ಸೊ ಈ ಎ ಮತ್ತು ಡಿ ಗಳನ್ನ ಸಮಾಂತರ ಸಾಮಾನ್ಯ ರೂಪ ಆಗಿರ್ತಕ್ಕಂತಹ 10ನೇ ಪದ ಕೇಳಿದ್ದಾರೆ. ಎ ಪ್ಲಸ್ 9ಡಿ, ಎ ಮತ್ತು ಡಿ ಬೆಲೆಗಳನ್ನ ಇದ್ರಾಗ ತುಂಬಿದ್ರೆ ನಮಗೆ ಬರ್ತಕ್ಕಂಥದ್ದು 10ನೇ ಪದ ಸಿಗ್ತದೆ ಸ್ನೇಹಿತರೆ. ಇದು ಮುಖ್ಯ ಪ್ರಶ್ನೆ 2. ಈ ಪ್ರಶ್ನೆಯನ್ನ ಏಪ್ರಿಲ್ 2020 ಅವರು ಕೇಳಿದ್ರು. ಇದನ್ನು ಕೂಡ ಏನ್ ಮಾಡಿದ್ರು ಅವರು? 2020 ಏಪ್ರಿಲ್ 4 ಅಂಕದ ಪ್ರಶ್ನೆಯಲ್ಲಿ ಅವರು ಕೇಳಿದ್ರು. ಇನ್ನು ಮೂರನೇ ಪ್ರಶ್ನೆನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಸ್ಕ್ರೀನ್ ಶಾಟ್ ತಗೊಳಿದ್ರೆ ನೀವು ಬೇಕಾದ್ರೆ ಜಲ್ದಿಯಾಗಿ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಎಸ್, ಇನ್ನು 3ನೇ ಪ್ರಶ್ನೆಯನ್ನ ನೋಡೋಣ. ಇದು ಮುಖ್ಯ ಪ್ರಶ್ನೆ 3. ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24. ಅಂದ್ರೆ ಏನ್ ಕೊಟ್ಟಿದ್ದಾರೆ ನಿಮಗೆ? 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, 6ನೇ ಮತ್ತು 10ನೇ ಪದಗಳ ಮೊತ್ತ 44. ಹಾಗಾದ್ರೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ ನಿಮ್ಗೆ? 6ನೇ ಮತ್ತು 10ನೇ ಪದಗಳ ಮೊತ್ತ, 10ನೇ ಪದಗಳ ಮೊತ್ತ ಎಷ್ಟು? 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದ್ರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿಯಿರಿ. ಸೊ ಮತ್ತೆ ನಿಮಗೆ 2 ನಿಬಂಧನೆಗಳನ್ನ ಕೊಟ್ಟಿದ್ದಾರೆ. ಆ ನಿಬಂಧನೆಗಳನ್ನ ಬಳಸಿಕೊಂಡು ನಾವು 2 ಸಮೀಕರಣಗಳನ್ನ ಕಂಡುಹಿಡಿಬೇಕು. ಆ 2 ಸಮೀಕರಣಗಳನ್ನ ಬಿಡಿಸಿ ಎ ಮತ್ತು ಡಿ ಬೆಲೆಗಳನ್ನ ಕಂಡುಹಿಡಿಬೇಕು. ಎ ಮತ್ತು ಡಿ ಬೆಲೆಗಳಿಂದ ನಾವು ಈಸಿಯಾಗಿ ಏನ್ ಮಾಡಬಹುದು? ಶ್ರೇಣಿಯ ಎಷ್ಟು ಪದಗಳನ್ನ ಬೇಕಾದ್ರೂ ನಾವು ಕಂಡುಹಿಡಿಯಬಹುದು. ಹಾಗಾದ್ರೆ ನೋಡಿ ಸ್ನೇಹಿತರೆ, A4 ಅಂದ್ರೆ ಏನು? ಎ ಪ್ಲಸ್ 3ಡಿ ಪ್ಲಸ್ A8 ಅಂದ್ರೆ ಏನು? ಎ ಪ್ಲಸ್ 7ಡಿ ಇಸ್ ಈಕ್ವಲ್ ಟು ಎಷ್ಟಿದೆ? 24. ಎ ಮತ್ತೆ ಎ ಎಷ್ಟಾಯ್ತು? 2a, 3d ಪ್ಲಸ್ 7d 10d ಇಸ್ ಈಕ್ವಲ್ ಟು 24. ಸೊ ಇಲ್ಲಿ ನೋಡಿ, A6 ಅಂದ್ರೆ ಏನು? ಎ ಪ್ಲಸ್ 5d, A10 ಅಂದ್ರೆ ಏನು? ಎ ಪ್ಲಸ್ 9d ಇಸ್ ಈಕ್ವಲ್ ಟು 44. ಎ ಪ್ಲಸ್ ಎ 2a, 5d ಒಳಗೆ 9d ಕೂಡಿಸಿದ್ರೆ ಎಷ್ಟಾಯ್ತು? 14d ಇಸ್ ಈಕ್ವಲ್ ಟು 44. ಇದು ಸಮೀಕರಣ 1, ಇದು ಸಮೀಕರಣ 2. ಸೊ ಈಗ ತೀಕ್ಷ್ಣವಾಗಿ ಗಮನಿಸಿ 2 ಸಮೀಕರಣಗಳನ್ನ. ಸೊ ಇಲ್ಲಿ 2a ಪ್ಲಸ್ 10d ಇಸ್ ಈಕ್ವಲ್ ಟು 24 ಬಂದಿದೆ. 2a ಪ್ಲಸ್ 14d ಇಸ್ ಈಕ್ವಲ್ ಟು 44 ಬಂದಿದೆ. ಸೊ ಏನ್ ಮಾಡ್ಬೇಕು ಹಾಗಾದ್ರೆ? ಸೊ 2 ಸಮೀಕರಣದಲ್ಲಿ ಏನು ಸಹಗುಣಕಗಳಿದಾವೆ. ಸೊ ಅವು 2 ಸಹಗುಣಕಗಳು ಸೇಮ್ ಇದಾವೆ ನೋಡಿ. 2a ಕಾಣ್ತಾ ಇದಾವೆ. ಹಾಗಾದ್ರೆ ಇದನ್ನು ಕಳೆದ್ರೆ ಸಾಕು, ಆನ್ಸರ್ ಬಂದ್ಬಿಡ್ತದೆ. ಸಮೀಕರಣ 1 ಮೈನಸ್ 2 ಮಾಡಿದಾಗ ಏನ್ ಬರ್ತದೆ? ಸಮೀಕರಣ 1 ಬರೀ ನೋಡೋಣ. 2a ಪ್ಲಸ್ 10d ಇಸ್ ಈಕ್ವಲ್ ಟು 24. ಸಮೀಕರಣ 2 ಬರೀರಿ. 2a ಪ್ಲಸ್ 14d ಇಸ್ ಈಕ್ವಲ್ ಟು 44. ಸೊ ನಿಮಗೆ ಗೊತ್ತಿದೆ, ಕಳಿಬೇಕಾದ್ರೆ ಎಲ್ಲಾ ಚಿಹ್ನೆಗಳು ಬದಲಾಗುತ್ತವೆ. ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ, ಪ್ಲಸ್ ಇದ್ದದ್ದು ಮೈನಸ್, ಪ್ಲಸ್ ಇದ್ದದ್ದು ಮೈನಸ್. 2a ಮೈನಸ್ 2a ಹೋಯ್ತು. 10 14 ಕಳಿಬೇಕು ನಾವು. ಪ್ಲಸ್ ಮೈನಸ್ ಮೈನಸ್, 14 10 ಕಳೆದ್ರೆ 4, ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ಸೊ ಮೈನಸ್ 4d ಪ್ಲಸ್ ಮೈನಸ್ ಮೈನಸ್ 24 44 ಕಳಿರಿ. ಸೊ 4 4 ಹೋಯ್ತು. 40 20 ಕಳೆದ್ರೆ 20 ಉಳಿತದೆ. ದೊಡ್ಡ ಸಂಖ್ಯೆ ಮುಂಚಿನ ಯಾವುದು? ಮೈನಸ್. ಸೊ ಈ ಮೈನಸ್ ಕ್ಯಾನ್ಸಲ್. ಇದು 4 ಗುಣಾಕಾರಕ್ಕಿದೆ, ಈ ಕಡೆ ಹೋಗೋಣ ಭಾಗಾಕಾರ ಆಗ್ತದೆ. ಡಿ ಇಸ್ ಈಕ್ವಲ್ ಟು 20 ಭಾಗಿಲೆ 4. 4 1 4 5. ಡಿ ನ ಬೆಲೆ ಆಗಿತ್ತು 5. ಸೊ ಈ ಡಿ ಬೆಲೆ 5 ನಾವೇನ್ ಮಾಡೋಣ? ಸೊ ಈ ಡಿ ಬೆಲೆ 5 ನಾವೇನ್ ಮಾಡೋಣ? ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಅದರಲ್ಲಿ ಒಂದರಲ್ಲಿ ತುಂಬೋಣ. ಸೊ ನೋಡಿ, ಡಿ ನ ಬೆಲೆಯನ್ನು ಇದರಲ್ಲಿ ತುಂಬೋಣ. ಸಮೀಕರಣ 1ರಲ್ಲಿ ತುಂಬಿದಾಗ, 1ರಲ್ಲಿ ಆದೇಶಿಸಿದಾಗ ಅಂದ್ರೂ ನಡೀತದೆ. ಆದೇಶಿಸಿದಾಗ ಹಾಗಾದ್ರೆ ನೋಡಿ, ಸಮೀಕರಣ 1 ಎಷ್ಟಿದೆ? 2a ಪ್ಲಸ್ 10d ಇಸ್ ಈಕ್ವಲ್ ಟು 24. ಸೊ 2a ಪ್ಲಸ್ 10d ಇಸ್ ಈಕ್ವಲ್ ಟು 24. ಸೊ ಡಿ ನ ಬೆಲೆ 5 ಬಂದಿದೆ ತುಂಬಿಯಲ್ಲಿ. 2a ಪ್ಲಸ್ 10 ಇಂಟು ಡಿ ನ ಬೆಲೆ 5 ಇಸ್ ಈಕ್ವಲ್ ಟು 24.
ಸೊ 2a ಪ್ಲಸ್ 10 ಇದ್ರೆ 50 ಇಸ್ ಈಕ್ವಲ್ ಟು 24. ಸೊ 50 ಆ ಕಡೆ ತಗೊಂಡೋಗಿ 2a ಇಸ್ ಈಕ್ವಲ್ ಟು 24 ಮೈನಸ್ 50. ಸೊ 2a ಇಸ್ ಈಕ್ವಲ್ ಟು 50 24 ಕಳೀರಿ 26 ಉಳಿತದ. 26 ದೊಡ್ಡ ಸಂಖ್ಯೆ ಮುಂಚೆ ಮೈನಸ್ ಇದೆ, ಮೈನಸ್ ಇಡಿ. ಸೊ ಇಲ್ಲಿ ಎರಡು ಗುಣಾಕಾರಕ್ಕಿದೆ, ಈ ಕಡೆ ಹೋಗೋಣ ಭಾಗಾಕಾರ ಆಗ್ತದೆ, ಇಲ್ಲೇ ಕಟ್ತಾ ಹೊಡೆದ್ಬಿಡ್ತಾರೆ. 2 ಒಂದ್ಲೆ 2 13. ಸೊ ಏನೇನು ಎವರೇಜ್ ಬಂತು, ಮೈನಸ್ 13 ಬಂತು. ಇಲ್ಲಾಂದ್ರೆ ನೀವು 2 ಆ ಕಡೆ ತಗೊಂಡೋಗಿ ಡಿವೈಡ್ ಆಗ್ತದೆ, 2 ಒಂದೇ 2 13 ಕಟ್ತಾ ಹೋಗ್ತದೆ, ಮೈನಸ್ ಸೈನ್ ಹೆಂಗಿದ್ದಂಗೆ ಉಳಿತದೆ. ಏನ ಬೆಲೆ ಎಷ್ಟು ಬಂತು, ಮೈನಸ್ 13. ಡಿ ನ ಬೆಲೆ 5. ಅವ್ರೇನ್ ಕೇಳಿದರೆ ಶ್ರೇಣಿಯ ಮೊದಲ 3 ಪದಗಳು. ಸೊ ನಿಮಗೆ ಗೊತ್ತಿದೆ, ಆದ್ದರಿಂದ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಏನಾಗಿರ್ತವೆ. ಮೊದಲನೇ ಪದ ಎ, ಏನ ಬೆಲೆ ಎಷ್ಟಿದ್ರು ಡೈರೆಕ್ಟ್ ಆಗಿ ಬರೆದು ಬಿಡ್ರಿ, ಮೈನಸ್ 13. ಎರಡನೇ ಪದ ಎ ಪ್ಲಸ್ ಡಿ, ಮೈನಸ್ 13 ಪ್ಲಸ್ ಡಿ ನ ಬೆಲೆ ಎಷ್ಟಿದೆ 5. 13 5 ಕಳೆದ್ರೆ ಮೈನಸ್ 8. ಮೂರನೇ ಪದ ಎ ಪ್ಲಸ್ 2d, ಎ ಅಂದ್ರೆ 13, 2 ಇಂಟು ಡಿ ನ ಬೆಲೆ 5. 5ರಲ್ಲಿ 10, 13 10 ಕಳೆದ್ರೆ 10 ಕಳೆದ್ರೆ ಎಷ್ಟು 3. ಸೊ ಆದ್ದರಿಂದ ಆ ಶ್ರೇಣಿಯ 3 ಪದಗಳು ಯಾವ ಬರ್ತವೆ, ಮೊದಲ 3 ಪದಗಳು. ಆದ್ದರಿಂದ ಆ ಶ್ರೇಣಿಯ ಮೊದಲ 3 ಪದಗಳು, ಶ್ರೇಣಿಯ ಮೊದಲ 3 ಪದಗಳು ಬರ್ದ್ಬಿಡ್ರಿ. ಏನ್ ಬಂದು ಮೈನಸ್ 13, ಮೈನಸ್ 8, ಮೈನಸ್ 3. ಇದೇನ್ ಬಂತಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ. ಮೈನಸ್ ಪ್ಲಸ್ ಮೈನಸ್, 13 5 ಕಳೆದ್ರೆ 8 ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ಮೈನಸ್ ಪ್ಲಸ್ ಮೈನಸ್ 5ರಲ್ಲಿ 10, 13 10 ಕಳೆದ್ರೆ 3 ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ಅರ್ಥ ಆಗ್ತಾ ಇದೆಯಾ. ಎ ಆನ್ಸರ್ ಡೈರೆಕ್ಟ್ ಇದೆ, ಮೊದಲನೇ ಪದ ಮೈನಸ್ 13 ಬಂದಿದೆ. ಸೊ ಆದ್ದರಿಂದ ಇದು ಈ ಕೊಟ್ಟಿರ್ತಕ್ಕಂಥ ನಿಬಂಧನೆಯ ಪ್ರಕಾರ ಸಮಾಂತರ ಶ್ರೇಣಿ ಮೊದಲ 3 ಪದಗಳು ಮೈನಸ್ 13, ಮೈನಸ್ 8, ಮೈನಸ್ 3. ಮುಂದಿನ ಸಂಖ್ಯೆಗಳನ್ನ ತೆಗಿತಾ ಹೋದ್ರೆ ನಿಮಗೆ ಪ್ಲಸ್ ದೊಳಗೆ ಬರ್ತಾ ಹೋಗ್ತವೆ ಧನ ಸಂಖ್ಯೆಗಳು. ಮೊದಲ 3 ಪದಗಳ ನಂತರದ ಸಂಖ್ಯೆಗಳೆಲ್ಲ ಧನಾತ್ಮಕವಾಗಿರುತ್ತವೆ. ಅರ್ಥ ಆಯ್ತಾ. ಎಸ್, ಇದು ಈ ಪ್ರಶ್ನೆ ಜೂನ್ 2019 ವಾರ್ಷಿಕ ಪರೀಕ್ಷೆಯಲ್ಲಿ ಬಿದ್ದಿರತಕ್ಕಂಥದ್ದು 4 ಅಂಕಗಳಿಗೆ. ಇದು ಕೂಡ ಈ ರೀತಿಯ ಪ್ರಶ್ನೆಗಳು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕ್ಕೋರಿ. ಎಸ್, ಇನ್ನು 4ನೇ ಪ್ರಶ್ನೆಯನ್ನ ನೋಡೋಣ. 4ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 4ನೇ ಪದವು 10 ಆಗಿದ್ದು 11ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 1 ಹೆಚ್ಚಿದೆ. ಶ್ರೇಣಿಯ ಮೊದಲ 20 ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದರೆ. ಸೊ ನೋಡಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ ನಿಮಗೆ. ಸೊ 4ನೇ ಪದ 10 ಅಂತ ಕೊಟ್ಟಿದ್ದಾರೆ. ಅಂದ್ರೆ A4 ಇಸ್ ಈಕ್ವಲ್ ಟು 10, A ಪ್ಲಸ್ 3D ಇಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, 10 ಆಗಿದ್ದು 11ನೇ ಪದವು, 11ನೇ ಪದ ಅಂದ್ರೆ A11 ಎಷ್ಟು ಕೊಟ್ಟಿದ್ದಾರೆ, 4ನೇ ಪದದ 3ರಷ್ಟಕ್ಕಿಂತ 1 ಹೆಚ್ಚು. ಅಂದ್ರೆ 4ನೇ ಪದದ 3ರಷ್ಟಕ್ಕಿಂತ 1 ಹೆಚ್ಚು. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ, 11ನೇ ಪದ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ನೋಡ್ರಿ. ಸೊ 11ನೇ ಪದ ಏನು, A ಪ್ಲಸ್ 10D ಇಸ್ ಈಕ್ವಲ್ ಟು 3 ಇಂಟು 4ನೇ ಪದ ಎಷ್ಟು ಕೊಟ್ಟಿದ್ದಾರೆ 10. ತುಂಬ್ರಿಲಿ 10 ಪ್ಲಸ್ 1. ಹಾಗಾದ್ರೆ A ಪ್ಲಸ್ 10D ಇಸ್ ಈಕ್ವಲ್ ಟು 13 30 ಪ್ಲಸ್ 1 31. ಇದು ಸಮೀಕರಣ 2, ಇದು ಸಮೀಕರಣ 1. ಅರ್ಥ ಆಗ್ತಾ ಇದೆಯಾ. ಸೊ 4ನೇ ಪದ 10 ಅಂತ ಕೊಟ್ಟಿದ್ದಾರೆ. A ಪ್ಲಸ್ 3D ಇಸ್ ಈಕ್ವಲ್ ಟು 10 ಆಯ್ತು. 11ನೇ ಪದವು ನೋಡ್ರಿ, 4ನೇ ಪದದ 3ರಷ್ಟಕ್ಕಿಂತ 1 ಹೆಚ್ಚು. ಅಂದ್ರೆ 3A4 ಪ್ಲಸ್ 1. A4 ಅಂದ್ರೆ 10, 13 30, 30 ಪ್ಲಸ್ 1 31. ಸಮೀಕರಣ 1 ಮತ್ತು 2 ಸಿಕ್ಕಿದಾವೆ. ಸೊ ಇದಾದ ಕೂಡಲೇ ಏನ್ ಮಾಡ್ಬೇಕು, ಸೊ ಇವುಗಳನ್ನ ಬಿಡಿಸಿ ನಾವು ಎ ಮತ್ತು ಡಿ ನ ಬೆಲೆಗಳನ್ನ ಕಂಡುಹಿಡಿಯಬೇಕು. ನೋಡಿ ಎ ಇದೆ, ಎ ಇದೆ. ಸೊ ಈಸಿಯಾಗಿ ಏನ್ ಮಾಡಬಹುದು, ಮೊದಲನೇ ಸಮೀಕರಣದಲ್ಲಿ 2ನೇ ಸಮೀಕರಣವನ್ನ ಕಳೆದಾಗ ಸೊ ನಿಮಗೆ ಬಂದ್ಬಿಡ್ತದೆ ಆನ್ಸರ್. ನೋಡಿ ಎಷ್ಟು ಬರ್ತದೆ, 1 ಮೈನಸ್ 2 ಮಾಡಿದಾಗ ಒಂದೆಷ್ಟಿದೆ, A ಪ್ಲಸ್ 3D ಇಸ್ ಈಕ್ವಲ್ ಟು 10. ಎರಡೆಷ್ಟಿದೆ, A ಪ್ಲಸ್ 10D ಇಸ್ ಈಕ್ವಲ್ ಟು 31. ಸೊ ನೀವು ಕಳೆಯಕ್ ಹೊಂಟಿದ್ರಾ, ಕಳಿಬೇಕಾದ್ರೆ ಎಲ್ಲಾ ಚಿಹ್ನೆಗಳು ಚೇಂಜ್ ಆಗ್ತಾವ. ಪ್ಲಸ್ ಇದ್ದಿದ್ ಮೈನಸ್, ಪ್ಲಸ್ ಇದ್ದಿದ್ ಮೈನಸ್, ಪ್ಲಸ್ ಇದ್ದಿದ್ ಮೈನಸ್, ಪ್ಲಸ್ ಎ ಮೈನಸ್ ಎ ಹೋಯ್ತು. 3D ದೊಳಗ 10D ಕಳೆದ್ರ 7D ಉಳಿತದೆ. ಪ್ಲಸ್ ಮೈನಸ್ ಮೈನಸ್, ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ಸೊ ಮೈನಸ್ 7D. ಸೊ ಈ ಕಡೆ ನೋಡಿ ಎಷ್ಟಾಯ್ತು, 31ರೊಳಗೆ 10 ಕಳೆದ್ರ 21, ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ಈ ಮೈನಸ್ ಕ್ಯಾನ್ಸಲ್ ಆಯ್ತು. 7 ಈ ಕಡೆ ಬರ ಡಿವೈಡ್ ಆಯ್ತು, ಕಟ್ತಾ ಹೋಗ್ತದ. 7 ಒಂದ್ಲೆ 7 3ಲೆ. ಸೊ ಡಿ ನ ಬೆಲೆ ಎಷ್ಟು ಬಂತು, 3. ಸೊ ಡಿ ನ ಬೆಲೆ 3 ಅನ್ನು ನಾವೇನ್ ಮಾಡೋಣ, ಸಮೀಕರಣ ಇದ್ರೊಳಗೆ ತುಂಬಿಡೋಣ. ಯಾವ್ದು, ಸಮೀಕರಣ 1ರಲ್ಲಿ.
ಸೊ ಡಿ ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ನೋಡಿ a ಪ್ಲಸ್ 3d ಇಸ್ 10 ಇದೆ. ಸೊ a ಪ್ಲಸ್ 3d ಇಸ್ 10. a ಪ್ಲಸ್ d ಜಾಗದಾಗ ಎಷ್ಟಿದೆ 3 ಇದೆ. ಸೊ 3 ಇಂಟು 3 ಇಸ್ 10. a ಪ್ಲಸ್ 9 ಇಸ್ 10 ಪ್ಲಸ್ 9 ಮೈನಸ್ 9 10 9 ಕಳೆದ್ರೆ 1. ಆದ್ದರಿಂದ a ಇಸ್ 10 ಮೈನಸ್ 9 a ನ ಬೆಲೆ 1 ಬರ್ತದೆ. ಡಿ ನ ಬೆಲೆ ಸಿಕ್ತು, ಎ ನ ಬೆಲೆ ಸಿಕ್ತು. ಅವ್ರೇನ್ ಕೇಳಿದಾರೆ ನೋಡ್ರಿ, 20 ಪದಗಳ ಹೊರಗಿನ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಮೊತ್ತ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ, ಏನ್ ಹೇಳಿ? ಸೊ ಮೊತ್ತ ಕಂಡುಹಿಡಿಯುವ ಸೂತ್ರ Sn is equal to n/2 into 2a plus n minus 1 into d. ಹೌದಾ? ಸೊ ನಮಗೆ ಎ ನ ಬೆಲೆ ಗೊತ್ತು, ಎಷ್ಟಿದೆ ನೋಡಿ ಎ ನ ಬೆಲೆ 1. ಡಿ ನ ಬೆಲೆ ಗೊತ್ತು, ಡಿ ನ ಬೆಲೆ ಎಷ್ಟು ಹೇಳಿದರೆ 3. 20 ಪದಗಳವರೆಗೆ ಅಂದ್ರೆ n ನ ಬೆಲೆ ಎಷ್ಟು 20. ಸೊ ಎಲ್ಲಾ ಬೆಲೆಗಳನ್ನ ಈ ಒಂದು ಸೂತ್ರದಲ್ಲಿ ತುಂಬಿದಾಗ ನಿಮಗೆ ಆನ್ಸರ್ ಬರ್ತದೆ. ಇದು ಯಾವ ಸೂತ್ರ? ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ. ಸೊ ನೋಡಿ n ಜಾಗದಾಗ ಎಷ್ಟು ತುಂಬಬೇಕು 20. S20 is equal to 20 divided by 2 into bracket 2 into a ನ ಬೆಲೆ ಎಷ್ಟು 1 ಪ್ಲಸ್ n ಅಂದ್ರೆ ಎಷ್ಟು 20. 20 ಮೈನಸ್ 1 ಅಂದ್ರೆ ಎಷ್ಟು 19. ಡಿ ನ ಬೆಲೆ ಎಷ್ಟಿದೆ 3. ಸೊ 2 ಒಂದ್ಲೆ 2 10. ಸೊ ಎಷ್ಟು ಉಳಿತು 10 ಇಂಟು 2 ಒಂದ್ಲೆ 2 19 ಮೂರ್ಲೆ 57. 19 ಮೂರ್ಲೆ ಎಷ್ಟು 57. ಸೊ 10 ಇಂಟು 57 ಪ್ಲಸ್ 2 59. 59 ಇಂಟು 10 590. ಹಾಗಾದ್ರೆ ಮೊದಲ 20 ಪದಗಳ ಮೊತ್ತ ಎಷ್ಟು ಬರ್ತದೆ 590. ಸೊ ಈ ಕೊಟ್ಟಿರ್ತಕ್ಕಂಥ ನಿಬಂಧನೆಯ ಪ್ರಕಾರ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ 590 ಆಗ್ತದೆ. ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ನಿಮಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಸ್ವಲ್ಪ ಹಿಂದ್ ತಗೊಂಡೋಗಿ ಮತ್ತೆ ವಾಪಸ್ ನೋಡಿ, ಖಂಡಿತವಾಗಿಯೂ ಅರ್ಥ ಆಗ್ತದೆ. ಸೊ ನಿಮಗೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕೊಂಡ್ರಿ. ಎಸ್, ಈ ಪ್ರಶ್ನೆ ಏಪ್ರಿಲ್ 2017 ವಾರ್ಷಿಕ ಪರೀಕ್ಷೆಯಲ್ಲಿ ಬಿದ್ದಿರ್ತಕ್ಕಂಥ ಪ್ರಶ್ನೆ. ಇದು ಕೂಡ 4 ಅಂಕದ ಪ್ರಶ್ನೆ. ಸೊ ಈ ರೀತಿಯ ಪ್ರಶ್ನೆಯನ್ನು ಕೂಡ ನೀವು ಈ ಸಲ ಎಕ್ಸೆಪ್ಟ್ ಮಾಡಬಹುದು. ಸೊ ಇದು 4ನೆಯ ಪ್ರಶ್ನೆ. ಇನ್ನು 5ನೆಯ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ ನೋಡಿ, ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 3 ಪದಗಳ ಮೊತ್ತ 24 ಮತ್ತು ಆ 3 ಪದಗಳ ವರ್ಗಗಳ ಮೊತ್ತ 224. ಆದ್ರೆ ಸಮಾಂತರ ಶ್ರೇಣಿಯಲ್ಲಿರುವ ಆ 3 ಪದಗಳನ್ನ ಕಂಡುಹಿಡಿಯಿರಿ. ನೆನ್ಪಿಟ್ಕೋರಿ, ಮೊದಲ 3 ಪದಗಳು, ಅವುಗಳ ವರ್ಗಗಳು, ಅವುಗಳ ಘನಗಳು ಅಥವಾ ಅವುಗಳ ಮೊತ್ತಗಳ ವರ್ಗಗಳ ಮೊತ್ತ. ಸೊ ಈ ರೀತಿ ಪ್ರಶ್ನೆ ಬಂದಾಗ ಸಮಾಂತರ ಶ್ರೇಣಿಯ 3 ಪದಗಳು ಯಾವ ರೀತಿ ತಗೋಬೇಕು ಅನ್ನೋದು ನೆನ್ಪಿಟ್ಕೊಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಸೊ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಮತ್ತು ಅವುಗಳ ವರ್ಗಗಳು ಅಥವಾ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಮತ್ತು ಅವುಗಳ ವರ್ಗಗಳ ಅಥವಾ ಘನಗಳ ಮೊತ್ತಗಳು ಈ ರೀತಿ ಕೊಟ್ಟಾಗ ಸೊ ನೀವೇನ್ ಮಾಡ್ಬೇಕು, ಸಮಾಂತರ ಶ್ರೇಣಿಯ ಆ 3 ಪದಗಳು ಏನಾಗಿರ್ಲಿ ನೆನ್ಪಿಟ್ಕೊಂಡು ಈ ರೀತಿನೇ ತಗೋಬೇಕು. ಸಮಾಂತರ ಶ್ರೇಣಿಯ ಆ 3 ಪದಗಳು ನೀವು ಯೂಶುವಲಿ ಏನ್ ತಗೋತೀರಿ, ಎ ಪ್ಲಸ್ ಡಿ, ಎ ಪ್ಲಸ್ 2d ತಗೋತೀರಿ. ಸೊ ಈಗ ಏನ್ ಮಾಡ್ಬೇಕು, ಮಧ್ಯದ ಪದ ಎ ತಗೋಬೇಕು. ಮೊದಲ ಪದ ಎ ಮೈನಸ್ ಡಿ ಆಗ್ತದೆ, ಕೊನೆ ಪದ ಎ ಪ್ಲಸ್ ಡಿ ಆಗ್ತದೆ. ನೋಡಿ, ಈಗ ಎ ಮೈನಸ್ ಡಿ ಇದ್ರಾಗೊಂಡು ಡಿ ಕೂಡಿಸ್ರ ಎ, ಇದ್ರಾಗೊಂಡು ಡಿ ಕೂಡಿಸ್ರ ಎ ಪ್ಲಸ್ ಡಿ. ಸೊ ಸಮಾಂತರ ಶ್ರೇಣಿಯ ಆ 3 ಪದಗಳು ಏನಾಗಿರಲಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ ಇದೇ ರೀತಿಯಾಗಿ ತಗೋಬೇಕು. ಈ ರೀತಿ ತಗೊಂಡ್ರೆ ನಿಮಗೆ ಏನ್ ಬರ್ತದೆ, ಈಸಿ ಆಗಿಬಿಡ್ತದೆ, ಸಮೀಕರಣ ಬಂದ್ಬಿಡ್ತವೆ, ಈಸಿಯಾಗಿ ಸಾಲ್ವ್ ಆಗ್ತದೆ. ನೋಡಿ ಯಾವ ರೀತಿ ಆಗ್ತದೆ ಅನ್ನೋದು ನೋಡೋಣ. ಸೊ ನೋಡಿ ಹಾಗಾದ್ರೆ, ಸೊ ಈಗ ನಿಬಂಧನೆಗೆ ಬನ್ನಿ. ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 3 ಪದಗಳ ಮೊತ್ತ 24. ಸೊ ಆ 3 ಪದಗಳು ಇದನ್ನ ತಗೊಂಡ್ರೆ ನಿಮಗೆ ಇವುಗಳ ಮೊತ್ತ ಎಷ್ಟು ಹೇಳಿದಾರೆ 24. ಮಾಡಿ ನೋಡೋಣ. ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಮೊತ್ತ ಎಷ್ಟು ಬಂತು 24 ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ, ಹೌದಾ? ಸೊ ಹಾಗಾದ್ರೆ ಎಷ್ಟು ಬರ್ತು ನೋಡಿ, ಎ ಪ್ಲಸ್ ಎ ಎಷ್ಟಾಯ್ತು 3a ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು. 3a ಇಸ್ ಈಕ್ವಲ್ ಟು 24. 3 ಎಂಟ್ಲೆ 24. ಹಾಗಾದ್ರೆ ಏನ ಬೆಲೆ ಎಷ್ಟು ಬಂತು 8 ಅಂತ ಬಂದಿದೆ. ಏನ ಬೆಲೆ ಎಷ್ಟು ಬಂತು 8, ಹೌದಾ? ಸೊ ಇದೇ ರೀತಿಯಾಗಿ ನಾವೇನ್ ನೋಡ್ಬೇಕು. ಸೊ ಮುಂದೆ ನೋಡ್ರಿ, ಮುಂದೆ ಏನ್ ಕೊಡಿದಾರೆ ನಿಬಂಧನೆ ಅವರು, ಮುಂದಿನ ನಿಬಂಧನೆ. ಸೊ 24 ಆ 3 ಪದಗಳ ವರ್ಗಗಳ ಮೊತ್ತ 224. ಆ 3 ಪದಗಳ ವರ್ಗಗಳ ಮೊತ್ತ ಅಂದ್ರೆ ಏನು ನೋಡ್ರಿ, ಮೊದಲನೇ ಪದ ಎ ಮೈನಸ್ ಡಿ, ಇದರ ವರ್ಗ ಏನು ಎ ಮೈನಸ್ ಡಿ ಹೋಲ್ ಸ್ಕ್ವೇರ್, ಪ್ಲಸ್ ಎರಡನೇ ಪದ ಎ, ಇದರ ವರ್ಗ ಏನು ಎ ಸ್ಕ್ವೇರ್,
ಪ್ಲಸ್ ಮೂರನೇ ಪದ ಎ ಪ್ಲಸ್ ಡಿ, ಇದರ ವರ್ಗ ಏನು ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್. ಇವುಗಳ ವರ್ಗಗಳ ಮೊತ್ತ ಎಷ್ಟು ಹೇಳಿದಾರೆ ನೋಡಿ 224 ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಚ್ಚಿ ಬಿಡಿಸೋದು. ಸೊ ನಿಮ್ಗೆ ಗೊತ್ತಿದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಅದನ್ನೇ ಬಳಕೆ ಮಾಡೋದು. ಎ ಜಾಗದೊಳಗೆ ಏನೇ ಇದೆ, ಬಿ ಜಾಗದೊಳಗೆ ಡಿ ಇದೆ ಅಷ್ಟೇ. ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಅಂದ್ರೆ ಇಲ್ಲೇನು ಡಿ ಸ್ಕ್ವೇರ್ ಮೈನಸ್ 2ab. 2 ಇಂಟು ಎ ಅಂದ್ರೆ ಏನೇ ಇದೆ, ಬಿ ಅಂದ್ರೆ ಡಿ ಇದೆ, ಇಲ್ಲಿ ಬರಿ ಪ್ಲಸ್ ಎ ಸ್ಕ್ವೇರ್ ಹೆಂಗಿದ್ದಂಗಿಡ್ರಿ ಏನು ಫರಕ್ ಇಲ್ಲ. ನೆಕ್ಸ್ಟ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಅಂದ್ರೆ ಮತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೇಳಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಇಲ್ಲಿ ಡಿ ಇದೆ, ಡಿ ಸ್ಕ್ವೇರ್ ಆಗ್ತದೆ, ಪ್ಲಸ್ 2ab ಅಂದ್ರೆ 2 ಇಂಟು ಎ ಇಂಟು ಡಿ, 2ab ಇಸ್ ಈಕ್ವಲ್ ಟು 224. ಹೌದಾ? ಸೊ ನೋಡಿ ಹಾಗಾದ್ರೆ ಇದೊಂದು ಎ ಸ್ಕ್ವೇರ್, ಇದೊಂದು ಎ ಸ್ಕ್ವೇರ್, ಇದೊಂದು ಎ ಸ್ಕ್ವೇರ್, ಟೋಟಲ್ ಎಷ್ಟು ಬಂತು 3 ಎ ಸ್ಕ್ವೇರ್. ಹೌದಾ? ಸೊ ನೋಡಿ ಈಗ ಡಿ ಎಷ್ಟು ಬರ್ತವೆ, ಇದೊಂದು ಡಿ ಸ್ಕ್ವೇರ್, ಸೊ ನೆಕ್ಸ್ಟ್ ಇದೊಂದು ಡಿ ಸ್ಕ್ವೇರ್, 2 ಡಿ ಸ್ಕ್ವೇರ್, ಹಾಗಾದ್ರೆ ಪ್ಲಸ್ 2 ಡಿ ಸ್ಕ್ವೇರ್. ಹೌದಲ್ಲ? ಮೈನಸ್ 2ad ಪ್ಲಸ್ 2ad ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ ಉಳಿದದ್ದೇನು 3a ಸ್ಕ್ವೇರ್ ಪ್ಲಸ್ 2 ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 224. ಹೌದಾ? ಸೊ ಈಗ ಏನ್ ಮಾಡ್ಬೇಕು, ಡಿ ನ ಏನ ಬೆಲೆಯನ್ನ ಕಂಡಿದ್ರಲ್ಲ 8 ಅಂತ ಹೇಳಿ ಇದ್ರಾಗ ತುಂಬಿದ್ರೆ ಮುಗಿತು. 3 ಇಂಟು 8 ತುಂಬ್ರಿ, 8 ಸ್ಕ್ವೇರ್ ಪ್ಲಸ್ 2 ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 224. ಸೊ ಹಾಗಾದ್ರೆ ಎಷ್ಟು ಬಂತು 8 8 64, 64 ಇಂಟು 3 ಬರ್ತದೆ ನೋಡಿ. ಸೊ ಎಷ್ಟಾಗ್ತದೆ ಇದು 64 ಇಂಟು 3 ಪ್ಲಸ್ 2 ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 224. ಹೌದಾ? ಸೊ ಹಾಗಾದ್ರೆ ನೋಡಿ ಎಷ್ಟು ಬರ್ತದೆ, 64 ಇಂಟು 3 ಎಷ್ಟು ಬರ್ತದೆ, 64 3 4 12, 6 3 18 1 13, 132, ಎಸ್ 192, ಸಾರಿ. ಸೊ ಯಾಕಂದ್ರೆ 4 3 12, 6 3 18 19, 192 ಪ್ಲಸ್ 2 ಡಿ ಇಸ್ ಈಕ್ವಲ್ ಟು 224. 192 ಆ ಕಡೆ ತಗೊಂಡೋಗಿ 2 ಡಿ ಇಸ್ ಈಕ್ವಲ್ ಟು 224 ಮೈನಸ್ 192. ಹಾಗಾದ್ರೆ 2 ಡಿ ಇಸ್ ಈಕ್ವಲ್ ಟು 224 192 ಕಳೆದ್ರೆ ಉಳಿತೆಷ್ಟು 8 1 20, 32 ಉಳಿತದೆ. ಎಷ್ಟು ಉಳಿತದೆ 32. ಸೊ 2 ಅಂದ್ರೆ 2 16. ಸೊ ಡಿ ನ ಬೆಲೆ ಎಷ್ಟು ಬಂತು 16. ಡಿ ನ ಬೆಲೆ ಎಷ್ಟು ಬಂತು 16. ಆದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಡಿ ಕೊಡಿದ್ರೆ ಅಥವಾ ಡಿ ಸ್ಕ್ವೇರ್ ಕೊಡಿದ್ರೆ ನೋಡಿ 2 ಡಿ ಸ್ಕ್ವೇರ್ ಇದೆ. ಸೊ ಹಾಗಾಗಿ ನಮಗೆ ಏನ್ ಬರ್ತದೆ ಇಲ್ಲಿ ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ನ ಬೆಲೆ 16 ಬಂತು. ಹಾಗಾದ್ರೆ ಡಿ ನ ಬೆಲೆ ಎಷ್ಟು, ದಿಸ್ ಇಂಪ್ಲೈಸ್ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16. ಅಂದ್ರೆ ಡಿ ನ ಬೆಲೆ ಎಷ್ಟು ಬಂತು 4. ಸೊ ನೀವು ಈಸಿಲಿ ಪ್ಲಸ್ ಆರ್ ಮೈನಸ್ 4 ಬರ್ತದೆ. ಸೊ ನೀವು ಪ್ಲಸ್ 4 ತಗೊಂಡ್ರೆ ಸಾಕು. ಸೊ ಡಿ ನ ಯಾವಾಗ ಸ್ಕ್ವೇರ್ ರೂಟ್ ಹೊರಗೆ ತೆಗೆದ್ರೆ ಅಂಕಿಗಳು ಯಾವತ್ತೂ ಏನಾಗಿರ್ತವೆ ಪ್ಲಸ್ ಮತ್ತೆ ಮೈನಸ್ ಎರಡೂ ಬರ್ತವೆ. ಸೊ ಇಲ್ಲಿ ನೀವು ಪ್ಲಸ್ ಮಾತ್ರ ತಗೊಳ್ಳಿ. ಸೊ ಡಿ ನ ಬೆಲೆ 4 ಅಂತ ಬಂತು. ಡಿ ನ ಬೆಲೆ 4 ಇದೆ, ಎ ನ ಬೆಲೆ 8 ಇದೆ. ಹಾಗಾದ್ರೆ ಏನ್ ಕೇಳಿದಾರೆ ನೋಡ್ರಿ, ಆ ಸೈಡಲ್ಲಿ ಇರ್ತಕ್ಕಂತ ಆ 3 ಪದಗಳು ಯಾವ್ಯಾವ ಅಂತ ಕೇಳಿದಾರೆ. ಸೊ ನಾವು ಯಾವ್ಯಾವ ತಗೊಂಡಿದ್ವಿ ನೋಡ್ರಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ತಗೊಂಡಿದ್ದು. ಸೊ ನೋಡ್ರಿ ಅದನ್ನ ಬರೀ ನೋಡಿದ್ರೆ ಏನಾಗ್ತವೆ ಆ 3 ಪದಗಳು. ಎ ಅಂದ್ರೆ ಎ ಮೈನಸ್ ಡಿ, ಎ ನ ಬೆಲೆ ಎಷ್ಟಿದೆ ನೋಡಿ, ಎ ನ ಬೆಲೆ 8, ಡಿ ನ ಬೆಲೆ 4. ಸೊ 8 ಮೈನಸ್ 4 ಅಂದ್ರೆ 4 ಉಳಿತು. ಎರಡನೇ ಪದ ಎ ಇದೆ, ಎ ಡೈರೆಕ್ಟ್ ಆಗಿ 8. ಮೂರನೇ ಪದ ಎ ಪ್ಲಸ್ ಡಿ, ಸೊ 8 ಪ್ಲಸ್ 4 ಇಸ್ ಈಕ್ವಲ್ ಟು 12. ಸೊ ಆದ್ದರಿಂದ ಆ 3 ಪದಗಳು ಏನ್ ಬಂದು, ಆದ್ದರಿಂದ ಸಮಾಂತರ ಶ್ರೇಣಿಯ ಆ 3 ಪದಗಳು ಯಾವ್ಯಾವ ನೋಡ್ರಿ, 4, 8, ಯಾವ್ದು 12. ಸೊ ಆಗಿವೆ. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನ ಬೇಕಾದ್ರೆ ನೀವು ಮಾಡಬಹುದು. ಸೊ ಸಮಾಂತರ ಶ್ರೇಣಿಯ ಆ 3 ಪದಗಳ ಮೊತ್ತ 24 ಅಂತ ಹೇಳಿದ್ರು ನೋಡಿ. 12 ಪ್ಲಸ್ 8 ಎಷ್ಟು 20, 20 ಪ್ಲಸ್ 4 ಎಷ್ಟು 24. ಹಾಗಾದ್ರೆ ನಾವು ಕಂಡುಹಿಡಿದಿದ್ದು ಸರಿಯಾಗಿದೆ ಅಂತ ಬೇಕಾದ್ರೆ ತಾಳೆ ಕೂಡ ನೋಡಬಹುದು ನೀವು. ಅರ್ಥ ಆಗ್ತಾ ಇದೆಯಾ? ಇದು ಮುಖ್ಯ ಪ್ರಶ್ನೆ 5. ಸೊ ಇದನ್ನ ಮಾರ್ಚ್ 2016 ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕಕ್ಕೆ ಈ ರೀತಿಯ ಪ್ರಶ್ನೆನ ಕೇಳಿದ್ರು. ಸೊ ನೆನಪಿಡಬೇಕಾದ್ರೆ ಏನಪ್ಪಾ ಅಂದ್ರೆ, ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಮತ್ತು ಅವುಗಳ ವರ್ಗಗಳ ಮೊತ್ತಗಳು, ಅವುಗಳ ಘನಗಳ ಮೊತ್ತಗಳು. ಸೊ ಈ ರೀತಿ ಕೊಟ್ಟಾಗ ಆ ಸಮಾಂತರ ಶ್ರೇಣಿಯ 3 ಪದಗಳು ಯಾವ್ಯಾವ ತಗೋಬೇಕು, ಎ ಮೈನಸ್ ಡಿ, ಎ ಮತ್ತು ಎ ಪ್ಲಸ್ ಡಿ. ಇದೇ ರೀತಿಯಾಗಿ ತಗೋಬೇಕು, ಈಸಿಯಾಗಿ ಸಾಲ್ವ್ ಆಗ್ತದೆ. ಅರ್ಥ ಆಯ್ತಾ? ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕೊಳ್ಳಿ ನೀವು. ಎಸ್.
ಇದು ಮುಖ್ಯ ಪ್ರಶ್ನೆ 5. ಇನ್ನು ಕೊನೆಯ ಪ್ರಶ್ನೆ, ಮುಖ್ಯ ಪ್ರಶ್ನೆ 6ನ ನೋಡೋದ್ರ ಮುಖಾಂತರ ಈ ಪಾಠವನ್ನ ಮುಗಿಸೋಣ. ನೋಡಿ ಕೊನೆಯ ಪ್ರಶ್ನೆ, ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳ ಮೊತ್ತ 6, ಗುಣಲಬ್ಧ 100 - 120 ಆದ್ರೆ ಶ್ರೇಣಿಯ 3 ಪದಗಳನ್ನ ಕಂಡು ಹಿಡಿದಿ ಅಂತ ಹೇಳಿದರೆ, ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳು ಅಂತ ಕೊಟ್ಟಿದ್ದಾರೆ. ನೀವು ಮೊದಲು ಅನುಕ್ರಮ ಪದಗಳನ್ನ ಯಾವ ರೀತಿ ತಗೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈಗಾಗಲೇ ಹೇಳಿದೆ ನಾನು, ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು ಅಥವಾ ಅನುಕ್ರಮ ಪದಗಳು ಈ ರೀತಿ ಕೊಟ್ಟಾಗ a-d, a+d ಇದೇ ರೀತಿಯಾಗಿ ತಗೋಬೇಕು ನೀವು. ಹಾಗಾದ್ರೆ ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳು ಏನಾಗಿರ್ಲಿ, ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳು ಸೊ ಏನಾಗಿರ್ಲಿ ಸ್ನೇಹಿತರೆ, a-d, a+d ಆಗಿರಲಿ. ಸೊ ಈ ರೀತಿ ಆಗಿದಾಗ ಈಗ ನೋಡ್ರಿ, ಅನುಕ್ರಮ ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ, 6. ಸೊ ಮೊತ್ತ ಅಂದ್ರೇನು, ಕೂಡಿಸೋದು. ಯಾವ್ಯಾವ, a-d, a+d ಕೂಡಿಸ್ರಿ. ಸೊ ಎಷ್ಟು ಬರ್ತದೆ ನೋಡ್ರಿ, a-d ಪ್ಲಸ್ a+d ಮೊತ್ತ ಎಷ್ಟು ಬಂತು, 6 ಅಂತ ಹೇಳಿದ್ದಾರೆ. ನೋಡಿ ಈಗ -d + d ಹೋಯ್ತು. a 3 ಸಲ a ಅಂದ್ರೆ 3a = 6 ಅಂತ ಬಂತು. 3 ಅಂದ್ರೆ 3 ಅಡ್ಲೆ ಏನ ಬೆಲೆ ಎಷ್ಟು ಬಂತು, 2. ಹೌದಾ. ಸೊ ಇದು ಏನ ಬೆಲೆ ಸಿಕ್ತು ನಮ್ಗೆ. ಈಗ ನೆಕ್ಸ್ಟ್ ನೋಡ್ರಿ, ಅವುಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ರೆ, ಅವುಗಳ ಗುಣಲಬ್ಧ -120. ಗುಣಲಬ್ಧ ಅಂದ್ರೆ ಏನು, ಗುಣಿಸೋದು. ಸೊ ನೋಡಿ ಹಾಗಾದ್ರೆ ಏನೇನು, a-d ಗುಣಿಸು a ಗುಣಿಸು a+d = -120. ಹೌದಾ. ಸೊ a-d a+d ನಿಮಗೆ ಗೊತ್ತಿದೆ, a-b a+b ಫಾರ್ಮುಲಾ a² - b² ಬರ್ತದೆ. ಸೊ a ಅಂದ್ರೆ ಏನಿಲ್ಲಿ, ಏನಿದೆ a² ಮೈನಸ್ b ಜಾಗದಾಗ ಏನಿದೆ, d ಇದೆ. ಸೊ d² ಇಂಟು a ಇದೆ. ಸೊ a ಆಸ್ ಇಟ್ ಈಸ್ -120. a ಅನ್ನ ಒಳಗೆ ಗುಣಾಕಾರ ಮಾಡ್ರಿ, a × a², a³ ಮೈನಸ್ a × d², ad² = -120. ಹೌದಾ. ಇದು ಅರ್ಥ ಆಗಿದೆಯಾ ಯಾವ ಫಾರ್ಮುಲಾ ಹಚ್ಚಿದೆ ನಾನು, a-d a+d ಅಂದ್ರೆ ಏನು, a-b a+b ಫಾರ್ಮುಲಾ ಹಚ್ಚಿದೀನಿ. a-b a+b = a² - b² ಆಗ್ತದೆ. a ಅಂದ್ರೆ a ಇದೆ, b ಜಾಗದಾಗ d ಇದೆ. ಸೊ a² - d² ಆಯ್ತು. a ನ ಬೆಲೆ ಹೆಂಗಿದ್ದಂಗ್ ಬಂತು, a × a² a³ ಆಯ್ತು, a × d² ad² ಆಯ್ತು, -120 ಹೆಂಗಿದ್ದಂಗಿದೆ. ಸೊ ಈಗ a ನ ಬೆಲೆ ಸಿಕ್ಕಿದೆ ನಮಗೆ ಎಷ್ಟು, 2. ಈ a ನ ಬೆಲೆಯನ್ನ ಇದ್ರೊಳಗೆ ತುಂಬ್ರಲ್ಲ, ಮುಗಿದೋಯ್ತು. ತುಂಬ್ರಿ ನೋಡೋಣ. ಸೊ 2³ ಮೈನಸ್ 2 × d² ನಮಗೆ ಗೊತ್ತಿಲ್ಲ, ಹಂಗೆ ಇಡಿ = -120. 2 4 4 8, 2ರ ಘನ ಎಷ್ಟು ಬರ್ತದೆ, 8 ಮೈನಸ್ 2d² = -120. ಹೌದಾ. ಸೊ -2d² ಅನ್ನ ಈ ಕಡೆ ತಗೊಂಡೋಗಿ -120 ಅನ್ನ ಈ ಕಡೆ ತಗೊಂಡ್ಬನ್ನಿ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಬೆಲೆ ಬರ್ತದೆ. ಹೌದಾ. ಅಥವಾ 8ನ್ನ ಆ ಕಡೆ ತಗೊಂಡೋಗಿ ಏನ್ ಬರ್ತದೆ ನೋಡ್ರಿ, -2d² = -120. ಸೊ 8 ಪ್ಲಸ್ ಇದೆ, ಆ ಕಡೆ ಹೋಗ್ಬೇಕಾದ್ರೆ -8. ಸೊ ಎಷ್ಟಾಯ್ತು, -2d² = ಪ್ಲಸ್ ಆದ್ರೆ 120ದಾಗ 8 ಕೂಡಿಸಿದ್ರೆ 128. ಚಿಹ್ನೆ ಯಾವ್ದು ಬರೀಬೇಕು, ಮೈನಸ್. ಈ ಮೈನಸ್ ಕ್ಯಾನ್ಸಲ್ ಆಗ್ತದೆ. 2 ಗುಣಾಕಾರಕ್ಕಿದೆ, ಈ ಕಡೆ ಹೋಗೋಣ ಭಾಗಾಕಾರಕ್ಕೆ ಆಗ್ತದೆ. ಇಲ್ಲೇ ಕಟ್ತಾ ಹೋಗ್ಬಿಡ್ತೀವಿ ನೋಡ್ರಿ. 2 ಒಂದಲೇ 2 64. ಎಷ್ಟು ಬಂತು, 64. 2 6 12, 2 4 8. ಹಾಗಾದ್ರೆ d² = ಎಷ್ಟು ಬಂತು, 64. ಸೊ d² = 64 ಆದ್ರೆ d ನ ಬೆಲೆ, ದಿಸ್ ಇಂಪ್ಲೈಸ್ d = √64 ಅಂಡ್ d = 8 8 64 ಆಗ್ತದೆ. ಹಂಗಾಗಿ ಸೊ 64ದ ವರ್ಗಮೂಲ ಎಷ್ಟು ಬರ್ತದೆ, 8. ನಮಗೆ d ನ ಬೆಲೆ ಸಿಕ್ಕಿದೆ, ಇಲ್ಲಿ a ನ ಬೆಲೆ ಸಿಕ್ಕಿದೆ. ಸೊ ಇವೆರಡೂ ಬಳಕೆ ಮಾಡಿಕೊಂಡು ಆ 3 ಪದಗಳನ್ನ ಕಂಡುಹಿಡಿಯಬಹುದಾ, ಹೇಳಿ. ಹಾಗಾದ್ರೆ ಸಮಾಂತರ ಶ್ರೇಣಿಯ ಆ 3 ಪದಗಳು ಹೇಳಿ. ಅನುಕ್ರಮ ಪದಗಳು ಅಂದ್ರೆ ನಡೀತದೆ, ಯಾಕಂದ್ರೆ ಅವರು ಅನುಕ್ರಮ ಪದಗಳು ಅಂತ ಕೇಳಿದ್ರು. ಯಾವ ತಗೊಂಡಿರೋ ಮೊದಲಿಗೆ a-d ಹೇಳಿ, a-d. a ನ ಬೆಲೆ 2, d ನ ಬೆಲೆ 8. ಸೊ ಪ್ಲಸ್ ಮೈನಸ್ 2ದಾಗ 8 ಕಳೆದ್ರೆ 6, ದೊಡ್ಡ ಸಿಕ್ಕ ಮುಂಚಿನ -6. ಎರಡನೇ ಪದ a ಇದೆ. ಸೊ a ನ ಬೆಲೆ ಡೈರೆಕ್ಟ್ ಆಗಿ ತುಂಬಿಡಿ, ಎಷ್ಟಿದೆ, 2. ಕೊನೆಯ ಪದ a+d ಅಂದ್ರೆ a+d ಅಂದ್ರೆ 2 ಪ್ಲಸ್ d ನ ಬೆಲೆ 8, ಟೋಟಲ್ ಆಗಿ 10. ಸೊ ಆದ್ದರಿಂದ ಆ 3 ಪದಗಳು ಯಾವ್ಯಾವ ಬಂದು ನೋಡ್ರಿ, -6 2 10, -6 2 ಮತ್ತು 10 ಆ ಸಮಾಂತರ ಶ್ರೇಣಿಯ ಅನುಕ್ರಮ 3 ಪದಗಳು ಆಗ್ತವೆ. ಹಾಗಾದ್ರೆ ಚೆಕ್ ಮಾಡೋದು ಹೆಂಗೆ ನೋಡಿ. ಈಗ ಮೊತ್ತ ಎಷ್ಟು ಹೇಳಿದಾರೆ ಅವರು, ಮೊತ್ತ 6 ಬರ್ತೀವಿ ಅಂತ ಹೇಳಿದ್ದಾರೆ. ನೋಡು, 10 + 2 ಎಷ್ಟು, 12 + 12 -6
ಪ್ಲಸ್ ಮೈನಸ್ ಮೈನಸ್ 12 6 ಕಳೆದ್ರೆ 6. ಹಾಗಾದ್ರೆ ಮೊತ್ತ ಸರಿಯಾಗಿ ಬರ್ತಾ ಇದೆಯಾ? ಹೌದು. ಹಾಗಾದ್ರೆ ನಾವು ಕಂಡುಹಿಡಿದಿರ್ತಕ್ಕಂಥದ್ದು ಏನಾಗಿದೆ? ಸರಿಯಾಗಿದೆ ಅಂತ ಇದರ ಅರ್ಥ. ಇದು ಮುಖ್ಯ ಪ್ರಶ್ನೆ 6. ಇದು ಮಾರ್ಚ್ 2015 ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನೀವು ಸ್ಕ್ರೀನ್ ಶಾಟ್ ಬೇಕಾದ್ರೆ ತೆಗೆದುಕೊಳ್ಳಿ ಸ್ನೇಹಿತರೆ. ಎಸ್. ಸೊ ಇಲ್ಲಿಗೆ 4 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ನಾವು 2015ರಿಂದ 2020ರಲ್ಲಿ ಬಂದಿರತಕ್ಕಂತ 4 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ. ಸೊ ನೀವು ಅಬ್ಸರ್ವ್ ಮಾಡಿದಾಗ ಒಂದು ವರ್ಷನೂ ಮಿಸ್ ಆಗದಂಗೆ ಎಲ್ಲಾ ವರ್ಷದಲ್ಲಿಯೂ ಕೂಡ 4 ಅಂಕದ ಒಂದು ಪ್ರಶ್ನೆ ಬಂದೇ ಬಂತಿತ್ತು. ಹಾಗಾದ್ರೆ ಈ ಸಲನು ಕೂಡ ಅವರು ಸಮಾಂತರ ಶ್ರೇಣಿಯಿಂದ 4 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಈ ಏನ್ ಬಿಡಿಸಿಲ್ಲ 6 ಡಿಫರೆಂಟ್ ಟೈಪ್ ಇದ್ದು ಎಲ್ಲವೂ. ಸೊ 6 ಬೇರೆ ಬೇರೆ ಟೈಪ್ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ, ಅಪ್ಲೈಡ್ ಕ್ವಶನ್ಸ್. ಅದನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಸೊ ಇದೇ ರೀತಿಯ ಪ್ರಶ್ನೆಗಳು ನೀವು ಎಕ್ಸಾಮ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದರಲ್ಲಿ ಏನಾಗ್ತದೆ, ಸ್ವಲ್ಪ ಅಂಕಿಅಂಶಗಳು ಚೇಂಜ್ ಆಗಿರಬಹುದು ಹೊರತು ಟೈಪ್ ಇದೇ ರೀತಿಯಾಗಿರ್ತದೆ. ಸೊ ಇನ್ನೂ ಬೇರೆ ಟೈಪ್ ನಿಮಗೆ ಬೇಕಾದ್ರೆ ಸೊ ಈಗಾಗಲೇ ನಾನು NCERT ಬುಕ್ ನಲ್ಲಿ ಬಂದಿರತಕ್ಕಂತ ಎಲ್ಲಾ ಪ್ರಶ್ನೆಗಳು ಸಮಾಂತರ ಶ್ರೇಣಿಯನ್ನ ಬಿಡಿಸಿದ್ದೀನಿ. ಸೊ ಅದು ನೀವು ವಿಡಿಯೋಗಳಲ್ಲಿ ಬೇಕಾದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ನೋಡಬಹುದು. ಸೊ ಇಲ್ಲಿಗೆ ಸಮಾಂತರ ಶ್ರೇಣಿಯ ಹಿಂದಿನ ವರ್ಷದ 2015ರಿಂದ 2020ರಿಗೆ ಬಂದಿರತಕ್ಕಂತ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಒಂದು ಹೊಸ ಪಾಠದ ಬಗ್ಗೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಬಿಡಿಸೋಣ. ದಿನಾಲು ಒಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ವಿಡಿಯೋವನ್ನ ನೋಡಿ ಸೊ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಯಾಕಂದ್ರೆ ಅವರಿಗೂ ಕೂಡ ಅದರಿಂದ ನೀವು ಏನ್ ಮಾಡಬಹುದು, ಬೆನಿಫಿಟ್ ಆಗ್ಬಹುದು. ಸೊ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಏನೋ ಅರ್ಥನೇ ಆಗಿಲ್ಲ ಅಂದ್ರೆ ವಿಡಿಯೋನ ಪುನಃ ನೋಡಿ, ಖಂಡಿತವಾಗಿಯೂ ಅರ್ಥ ಆಗ್ತದೆ ಸ್ನೇಹಿತರೆ. ಥ್ಯಾಂಕ್ ಯು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.